ವಿಧಾನಸಭೆ ಕಲಾಪದಲ್ಲಿ ಏನೇನಾಯ್ತು ಅನ್ನೋದನ್ನ ನೋಡಿದ್ರಿ. ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ರಾಜ್ಯಪಾಲರು ಭಾಷಣದ ಮೇಲಿನ ವಂದನಾ ನಿರ್ಣಯ ವಿಚಾರವಾಗಿ ಎಲ್ಲ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಪಕ್ಷ ನಾಯಕ ಸಿಟ್ಟಿಗೆದ್ಬಿಟ್ರು. ಯಾವ ಮಟ್ಟಿಗೆ ಅಂತ ಅಂದ್ರೆ ರೂಲ್ ಬುಕ್ ಅನ್ನ ಹರಿದು ಹಾಕಿಬಿಟ್ರು. ಅವರನ್ನ ಸದನದಿಂದ ಹೊರಕಳಿಸ್ಬೇಕು ಅಂತ ಹೇಳ್ಕೊಂಡು ಆಡಳಿತ ಪಕ್ಷದ ಸದಸ್ಯರು ದೊಡ್ಡ ಗಲಾಟೆ ಎಬ್ಬಿಸ್ಬಿಟ್ರು. ಏನಾಯ್ತು ಪರಿಷತ್ನಲ್ಲಿ ಬನ್ನಿ ನೋಡೋಣ. ನೀವು ಒಂದು ಸಾರಿ ನಿಂದನೆ ಮಾಡಿದ ಮೇಲೆ ಒಂದನೇ ಹೇಗೆ ಸ್ವೀಕಾರ ಮಾಡೋದು? ಮೊದಲು ನಿಮ್ಮ ತೀರ್ಮಾನ ಕೊಡಿ. ನಿಮ್ಮ ನಿಂದನೆನ ಇಲ್ಲ ಒಂದನೆನ? ಗವರ್ನರ್ಗೆ ಅಡ್ಡ ನಿಂತು ಅಟ್ಯಾಕ್ ಮಾಡಿದ್ದು, ಅಗೌರವ ತೋರಿಸಿದ್ದು, ಇದು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ನಡೆಸಿದರು. ಆರಂಭದಿಂದಲೂ ಸದನದ ಬಾವಿಯೊಳಗೆ ನಿಂತು ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಈ ಮಧ್ಯೆ ಎಚ್.ಕೆ. ಪಾಟೀಲ್ ವಿಚಾರವೊಂದು ಪ್ರಸ್ತಾಪ ಆಯಿತು. ವಿಷಯ ಏನಂದ್ರೆ, ಪರಿಷತ್ನಲ್ಲಿ ಮಾತನಾಡಿದ ಛಲವಾದಿ ಎಚ್.ಕೆ. ಪಾಟೀಲ್ ವಿಧಾನಸಭೆಯೊಳಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗಳಿಗೆ ನೀವು ರಾಜ್ಯಪಾಲರನ್ನ ತಡೆದ್ರಿ ಎಂದಿದ್ದಾರಂತೆ ಅಂತ ಹೇಳಿದ್ರು. ಇವತ್ತು ಕಾನೂನು ಸಚಿವರು ತಳಮನೆಯಲ್ಲಿ ಒಂದು ಹೇಳಿಕೆಯನ್ನ ಮಾಡಿದ್ದಾರೆ. ಅದು ಏನು ಅಂತಂದ್ರೆ, ವಿರೋಧ ಪಕ್ಷದ ನಾಯಕರು ಇದ್ರು, ಅವರ ಮಧ್ಯದಲ್ಲಿ ಸಭಾಪತಿಗಳು ಒಂದು ವಿಷಯ ಹೇಳಿದ್ರು, ಅಲ್ಲಿ ಆಗಿದ್ದು ತಪ್ಪು, ಯಾಕೆಂದ್ರೆ ರಾಷ್ಟ್ರಗೀತೆ ಕೇಳ್ಬಿಟ್ಟು ಹೋಗ್ಬೇಕು ಅಂತೇಳಿ ನಾನು 3 ಸಾರಿ ತಡೆದೆ, ಆದ್ರೂ ಅವ್ರು ಹೋಗ್ಬಿಟ್ರು ಅಂತ ತಾವು ಹೇಳಿದ್ರಿ ಅಂತೇಳಿ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆಗ ಸ್ಪಷ್ಟನೆ ಕೊಟ್ಟ ಸಭಾಪತಿ ಬಸವರಾಜ ಹೊರಟ್ಟಿ, ನಾನು ರಾಜ್ಯಪಾಲರನ್ನ ಅಷ್ಟೇ ದಾಟಿಸಿದೆ, ಹೊರಗೆ ಮಾತನಾಡಿರೋದಕ್ಕೆ ನಾನು ಉತ್ತರಿಸಲ್ಲ ಅಂದ್ರು. ನಾನು ಯಾವುದೇ ರೀತಿಯಿಂದ ಗವರ್ನರ್ ಯಾವ ಮಾತನ್ನು ನಾನು ಮಾತನಾಡಿಲ್ಲ. ನನ್ನ ಬಾಜು ಕೂತಿದ್ರು, ಅವರು ಮುಗಿಸಿದ್ರು, ಭಾಷಣ ಮಾಡಿ ಹೊಂಟರು. ಅವರು ಅಕಸ್ಮಾತ್ ಎಲ್ಲಾರು ಸ್ಟೆಪ್ ಗಿಪ್ ಅಂತ ನಾನು ಅವ್ರನ್ನ ಮುಂದೆ ಇದ್ದೆ, ಅವ್ರನ್ನ ದಾಟಿಸಿ ಕೆಲಸ ಮಾಡಿದ್ದೀನಿ. ಅದು ಯಾವುದೂ ನನ್ನ ಸಂಬಂಧ ಇಲ್ಲ. ಮತ್ತು ಹೊರಗಡೆ ಆದದ್ದನ್ನು ನಾನು ಚರ್ಚೆ ಮಾಡೋಕ್ಕಿಲ್ಲ. ಈ ಸ್ಪಷ್ಟನೆಗೆ ವಿಪಕ್ಷಗಳ ಸದಸ್ಯರು ಸುಮ್ಮನಾಗಿಲ್ಲ. ಎಚ್.ಕೆ. ಪಾಟೀಲ್ ಅವರನ್ನ ಪರಿಷತ್ಗೆ ಕರೆಸುವಂತೆ ಆಗ್ರಹ ಮಾಡಿದ್ರು. ಈ ನಡುವೆ ಸಭಾಪತಿ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಕೊಟ್ಟು ಬಿಟ್ರು. ಆಗ ಎದ್ದು ನಿಂತ ಛಲವಾದಿ ನಾರಾಯಣಸ್ವಾಮಿ ಸದನ ನಿಯಮದ ಪ್ರಕಾರ ನಡೆಯುತ್ತಿಲ್ಲ ಅಂತೇಳಿ ರೂಲ್ ಬುಕ್ ಹರಿದು ಹಾಕಿದ್ರು. ಇದು ಬಹಳ ವಕ್ರವಾಗಿ ನಡೀತಾ ಇದೆ. ಇದೇನ್ ಮಾಡಂತ ಹೇಳ್ಬಿಡಿ. ಇಲ್ಲ, ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಈ ಈ ನಡೆಯನ್ನ ಖಂಡಿಸಿದ ಕಾಂಗ್ರೆಸ್ ಸದಸ್ಯರು ಛಲವಾದಿ ನಾರಾಯಣಸ್ವಾಮಿ ಅಮಾನತು ಮಾಡುವಂತೆ ಒತ್ತಾಯಿಸಿದರು. ವಿಧಾನ ಪರಿಷತ್ನೊಳಗಿನ ಗದ್ದಲ ಗಲಾಟೆ ನಡುವೆ ಕಲಾಪವನ್ನ ನಾಳೆಗೆ ಮುಂದೂಡಲಾಯಿತು. ಸುನಿಲ್, ಟಿವಿ9 ಬೆಂಗಳೂರು.